ಈ ಜೀವಿತಕ್ಕೆ ಕಾಲಿಟ್ಟಿರುವಂಥ ಮಾತ್ರವಲ್ಲದೆ ಕ್ರಿಸ್ತನ ಅನುಯಾಯಿಗಳಾಗಿ ಆತನ ಮಾರ್ಗದರ್ಶನದಲ್ಲಿ ನಡೀತಿರುವಂಥ ಎಲ್ಲ ಕ್ರೈಸ್ತ ಸಮುದಾಯಕ್ಕೆ ನಾನು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೃದಯಪೂರ್ವಕವಾಗಿ ವಂದನೆಗಳು ತಿಳಿಸ್ತೇನೆ. ಬರೀ ಆತ್ಮಿಕ ಜೀವಿತದಲ್ಲಿ ಬರೀ ಆತ್ಮಿಕ ಕಾರ್ಯಗಳಲ್ಲಿ ನಾವು ನಡ್ಕೊಂಡು ಹೋಗ್ತಿರ್ತೇವೆ. ಎಷ್ಟೋ ಸಾರಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕಾನೂನು, ಈ ದೇಶದ ಸಂವಿಧಾನವನ್ನು ಮರೆತು ಬಿಡ್ತೇವೆ. ನಾವು ಪರಲೋಕ ರಾಜ್ಯದಲ್ಲಿ ಇಲ್ಲ. ಈಗ ನಾವು ಪರಲೋಕ ಸಂಸ್ಥಾನದವರು ಆಗಿದ್ರೂ ಕೂಡ ನಾವೀಗಿರುವಂಥದ್ದು ಈ ಭಾರತ ದೇಶದಲ್ಲಿ. ಈ ಭಾರತ ದೇಶದಲ್ಲಿರುವಂಥ ನಾವುಗಳು ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಕಾನೂನನ್ನು ಬಹಳ ಅದ್ಭುತವಾಗಿ ಕಲಿಬೇಕಾಗಿದ್ದಂಥ ಸಮಯ. ಎಷ್ಟೋ ಸಾರಿ ಯಾಕೆ ನಾವು ಹೆದರ್ಕೊಳ್ತೇವೆ, ಯಾಕೆ ನಾವು ತುಂಬ ಭಯ ಪಡ್ತೇವೆ, ಯಾಕೆ ಕಾನೂನಿಗೆ ಎದುರ್ಕೊಳ್ತೇವೆ, ಕಾನೂನಿನ ಅಡಿಯಲ್ಲಿ ಜನರು ನಮ್ಮನ್ನು ಪ್ರಶ್ನೆ ಕೇಳಿದಾಗ ಭಯ ಪಡ್ತೇವೆ ಅಂತಂದರೆ ನಮಗೆ ಕಾನೂನಿನ ಅರಿವಿಲ್ಲ. ನಮ್ಮ ಕೈಗೆ ಎಷ್ಟೋ ಜನರು ಬೈಬಲ್ ಕೊಟ್ಟರು, ಆದರೆ ಈ ದೇಶದ ಸಂವಿಧಾನವನ್ನು ಓದ್ರಿ ಅಂತ ಹೇಳಿಲ್ಲ. ನಾವು ಯಾರು ಕೂಡ ಆ ಪರಲೋಕ ಸಂಸ್ಥಾನವನ್ನು ಮರೆತು ಬಿಡಿ, ಪರಲೋಕ ರಾಜ್ಯದ ಕಾರ್ಯಗಳನ್ನ ಮರೆತು ಬಿಡಿ, ದೇವರ ವಾಕ್ಯಾನುಸಾರವಾಗಿ ನಡಿಬೇಡಿ ಅಂತ ಹೇಳ್ತಾ ಇಲ್ಲ. ಅವೆಲ್ಲದರ ಜೊತೆಗೆ ಸ್ವಲ್ಪ ಈ ದೇಶದ ಸಂವಿಧಾನವನ್ನು ಓದಬೇಕು. ನೀವೆಲ್ಲರೂ ಒಳ್ಳೆಯವರಾಗಿ ನಡೀತಾ ಇದ್ದೀರಿ, ಬಹಳ ಒಳ್ಳೆಯವರಾಗಿ ನಡೀತಾ ಇರೋದ್ರಿಂದ ಹೊರಗಡೆ ಇರುವಂತ ಕೆಲವು ದುಷ್ಟ ಶಕ್ತಿಗಳು, ಹೊರಗಡೆ ಇರುವಂತ ಕೆಲವು ಕಿಡಿಗೇಡಿಗಳು, ಹೊರಗಡೆ ಇರುವಂತ ಕೆಲವು ಕಾನೂನು ಬಾಹಿರವಾಗಿ ನಡೆಯುವಂಥವರು, ಕಾನೂನನ್ನ ಕೈಗೆತ್ತಿಕೊಳ್ಳುವಂಥವರು ನಿಮ್ಮನ್ನ ತಪ್ಪಾದ ದಾರಿಗೆ ನಡೆಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸುಳ್ಳಾದ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದೆ. ನೀವು ಯಾವ ತಪ್ಪು ಮಾಡಿರೋದಿಲ್ಲ, ಯಾವ ಮತಾಂತರನೂ ಮಾಡಿರೋದಿಲ್ಲ, ಯಾರನ್ನೂ ಚರ್ಚಿಗೆ ಬನ್ನಿ ಅಂತ ಕರೆದಿರೋದೇ ಇಲ್ಲದ, ಆದರೂ ಕೂಡ ಮತಾಂತರ ಮಾಡ್ತಿದ್ದಾರೆ ಅಂತೇಳಿ ಸುಳ್ಳು ಆರೋಪಗಳು ಮಾಡಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಕೆಲವು ಸೇವಕರುಗಳು ಭಯಪಟ್ಟು ಓಡೋಗ್ತಾರೆ, ಇನ್ನು ಕೆಲವು ಸೇವಕರುಗಳು ಅಂಜಿಕೆಯಿಂದ ಬೇಲ್ಗಳು ಹಿಂದೆ ಓಡೋಗ್ತಾರೆ, ಇನ್ನು ಕೆಲವರು ಭಯಭ್ರಾಂತರಾಗಿ ಅಪರಾಧಿಗಳಂತೆ ಸ್ಟೇಷನ್ನಲ್ಲಿ ನಿಲ್ತಾ ಇದ್ದೀವಿ. ಇದಕ್ಕೆ ಒಂದು ಅಂತ್ಯ ಬರಬೇಕು. ಇದಕ್ಕೆ ಅಂತ್ಯ ಬರಬೇಕಾದ್ರೆ ನೀನು ಜ್ಞಾನವನ್ನ ತೆಗೆದುಕೊಳ್ಬೇಕು, ನೀನು ವಿವೇಕವನ್ನ ತಂದುಕೊಳ್ಬೇಕು. ಸಹೋದರ ಸಹೋದರಿ, ಆದುದರಿಂದ ಈ ದೇಶದ ಸಂವಿಧಾನವನ್ನ ಸ್ವಲ್ಪ ನಾನು ನಿಮಗೆ ಕಲಿಸ್ಕೊಡ್ಲಿಕ್ಕೆ ಬಯಸ್ತೇನೆ. ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ, ಪೀಠಿಕೆಯಲ್ಲಿ ಈ ರೀತಿಯಾಗಿ ಬರೆದಿದೆ: ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್. ನೀವು ಪ್ರಿಯಾಂಬಲ್ನ ತೆಗೆದುಕೊಳ್ಳೋದಾದ್ರೆ ಪ್ರಿಯಾಂಬಲ್ನಲ್ಲಿ ಫೇತ್, ಬಿಲೀಫ್ ಅಂಡ್ ವರ್ಷಿಪ್, ನಂಬಿಕೆ, ನಂಬುವುದು ಮತ್ತು ಆರಾಧನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಒಬ್ಬ ಮನುಷ್ಯ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಆತನ ಅನುಯಾಯಿಯಾಗಿ ಜೀವಿಸುತ್ತಾ, ಆತನ ಮಾರ್ಗದರ್ಶನದಲ್ಲಿ ನಡೆಯುತ್ತಾ, ಪ್ರಪಂಚದಲ್ಲಿ ತಾನು ಉತ್ತಮ ವ್ಯಕ್ತಿಯಾಗಿ ಬದುಕಬೇಕೆಂಬಂತ ಆಲೋಚನೆಯೊಂದಿಗೆ ಕೆಟ್ಟ ಸಂಗತಿಗಳನ್ನ ಬಿಟ್ಟು ಕುಡುಕನಾಗಿರ್ತಾನೆ, ಒಳ್ಳೆಯವನಾಗ್ತಾನೆ, ಕಳ್ಳನಾಗಿರ್ತಾನೆ, ಒಳ್ಳೆಯವನಾಗ್ತಾನೆ, ರೌಡಿ ಆಗಿರ್ತಾನೆ, ಒಳ್ಳೆಯವನಾಗ್ತಾನೆ, ಮತ್ತೊಬ್ಬರಿಗೆ ಮೋಸ ಮಾಡೋನಾಗಿರ್ತಾನೆ, ಒಳ್ಳೆಯವನಾಗಿರ್ತಾನೆ ಯೇಸುವನ್ನು ಹಿಂಬಾಲಿಸಿದ ಮೇಲೆ. ಅದಾದ ಮೇಲೆ ಅವನು ತನಗೆ ಅನಿಸಿದಂತ ನಂಬಿಕೆ, ತನ್ನ ನಂಬಿಕೆಯನ್ನ, ಯಾವ ನಂಬಿಕೆಯನ್ನು ಅನುಸರಿಸ್ತಾ ಇದ್ದಾನೋ ಆ ನಂಬಿಕೆಯನ್ನ ಎಕ್ಸ್ಪ್ರೆಷನ್ ಮೂಲಕವಾಗಿ ಹೇಳ್ಕೊಳ್ತಾನೆ. ಯಾವುದು? ಯೇಸು ಕ್ರಿಸ್ತನು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ, ನನ್ನ ಬದಲಾಯಿಸಿದ, ನನ್ನ ಬದುಕನ್ನು ಬದಲಾಯಿಸಿದ ಎಂಬುದಾಗಿ ಅನೇಕ ಜನರಿಗೆ ಹೇಳ್ಕೊಳ್ತಾನೆ. ಇಲ್ಲಿ ಎಲ್ಲಿ ಪರ್ಮಿಷನ್ ಸಿಕ್ಕಿದೆ ಅಂತಂದ್ರೆ ಪ್ರಿಯಾಂಬಲ್ ನಲ್ಲಿ ಕ್ಲಿಯರ್ ಆಗಿ ಬರ್ದಿದೆ: ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್. ತುಂಬಾ ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ನೀವೆಲ್ಲೇ ಹೋಗಿ, ನೀವು ಒಂದು ಹೆಣ್ಣು ಮಗಳು ಸ್ಟಿಕ್ಕರ್ ಇಟ್ಟಿಲ್ಲ, ಒಂದು ಹೆಣ್ಣು ಮಗಳು ಕುಂಕುಮ ಇಟ್ಟಿಲ್ಲ ಅಂತಂದ್ರೆ ಆಕೆಗೆ ಅನೇಕ ಹಣೆಪಟ್ಟಿಗಳನ್ನ ಕಟ್ತಾರೆ. ನೀನು ವಿಧವೆ ತರ ಇದೆಯಾ, ಗಂಡ ಸತ್ತ ಮುಂಡೆ ತರ ಇದೆಯಾ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಯಾರಾದ್ರೂ ಅನ್ನುವಾಗ ಮಹಿಳೆಯರು ನೀವು ಕೇಳಬೇಕಾದ ಪ್ರಶ್ನೆ, ನನಗೆ ತಾಳಿ ಕಟ್ಟಿದಂತ ಗಂಡ ನೀನ, ಅಥವಾ ನನ್ನನ್ನ ಪರಿಪಾಲಿಸ್ತಾ ಇರುವಂತ, ನನ್ನ ಕುಟುಂಬವನ್ನು ಸಾಕಿ ಸಲುತ್ತಾ ಇರುವಂತವ್ರು ಯಾರು? ನನ್ನ ಗಂಡ. ನನ್ನ ಗಂಡನೇ ನನಗೆ ಅನುಮತಿ ಕೊಟ್ಟಿದ್ದಾನೆ, ನನ್ನ ಗಂಡನೇ ನನಗೆ ಪರ್ಮಿಷನ್ ಕೊಟ್ಟಿದ್ದಾನೆ, ನನ್ನ ಗಂಡನೇ ನಾನು ಈ ರೀತಿ ಇರೋದಕ್ಕೆ ಒಪ್ಕೊಂಡಿದ್ದಾನೆ ಅಂತಂದ್ರೆ ಇನ್ನೊಬ್ಬ ವ್ಯಕ್ತಿ ಕೇಳುವಂತ ರೈಟ್ಸ್ ಆ ವ್ಯಕ್ತಿಗೆ ಇರೋದಿಲ್ಲ. ನೀನು ಬಟ್ಟಿಡ್ಲಿಲ್ಲ, ತಾಳಿ ಹಾಕಲಿಲ್ಲ, ಬಳೆ ಹಾಕಲಿಲ್ಲ, ಮಾತ್ರವಲ್ಲದೆ ನೀನು ಕುಂಕುಮ ಇಡ್ಲಿಲ್ಲ, ಇದೆಲ್ಲದನ್ನ ಕೇಳಬೇಕಾಗಿರೋದು ನಿನ್ನ ಗಂಡ. ಯಾಕೆಂದ್ರೆ ಆತನು ನಿನಗೆ ಕಾನೂನಾತ್ಮಕವಾಗಿ 10 ಜನರ ಮುಂದೆ, ಹಿರಿಯರ ಮುಂದೆ
ನಿನಗೆ ಬಾಳು ಕೊಡ್ತೀನಿ ಅಂತ ಹೇಳಿ ನಿನ್ನನ್ನು ಮದುವೆ ಆಗಿರ್ತಾನೆ. ನಿನ್ನನ್ನ ಸ್ತ್ರೀಯಾದಂಥ ನಿನ್ನನ್ನ ಗೌರವಿಸಬೇಕಾದಂಥ ಈ ದೇಶ. ಯಾರಾದರೂ ನಿಮ್ಮನ್ನ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗೆ ನಿಮ್ಮ ಉತ್ತರ, ನನ್ನ ಗಂಡ, ನನ್ನನ್ನ ಪ್ರೀತಿಸ್ತಾ ಇರುವಂಥ ಗಂಡ, ನನಗೆ ಪರಿಪಾಲನೆ ಕೊಡ್ತಾ ಇರುವಂಥ ಗಂಡ, ನನಗೆ ಪೋಷಣೆ ಕೊಡ್ತಾ ಇರುವಂಥ ಗಂಡ, ನನ್ನ ಮಕ್ಕಳಿಗೆ ತಂದೆ, ಆತನು ಏನಿದ್ರು ನನ್ನನ್ನು ಪ್ರಶ್ನೆ ಮಾಡಬೇಕೆ ಹೊರತು ಥರ್ಡ್ ಪರ್ಸನ್ ನಿನಗೆ ಅಧಿಕಾರ ಇಲ್ಲ, ನಿನಗೆ ರೈಟ್ಸ್ ಇಲ್ಲ ಅಂತ ಹೇಳಿ ಆ ವ್ಯಕ್ತಿಗೆ ವಾರ್ನಿಂಗ್ ಕೊಡಿ. ರಿಕ್ವೆಸ್ಟ್ ಅಲ್ಲ, ವಾರ್ನಿಂಗ್ ಕೊಡಿ. ಅದ್ರ ಜೊತೆಗೆ ನಿಮ್ಮ ಹತ್ತಿರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಆ ವ್ಯಕ್ತಿ ವಿರುದ್ಧವಾಗಿ ದೂರನ್ನು ಕೊಡಿ. ಯಾವುದೇ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಹೆಣ್ಣು ಮಕ್ಕಳನ್ನ, ನಿಮ್ಮ ನಂಬಿಕೆ ಅದು, ನಿಮ್ಮ ನಂಬಿಕೆಯನ್ನು ಅನುಸರಿಸಲಿಕ್ಕೆ ನಿಮಗೆ ಸ್ವತಂತ್ರ ಇದೆ. ನಿಮ್ಮ ಬಿಲೀಫ್, ನಿಮ್ಮ ನಂಬಿಕೆ ಮತ್ತು ನೀವು ನಂಬುವಂಥದ್ದು, ನಿಮ್ಮ ಆರಾಧನೆ, ಇದಕ್ಕೆ ನಿಮಗೆ ಸ್ವತಂತ್ರ ಇದೆ. ಇದು ಒಂದು ವಿಚಾರವನ್ನು ಉದಾಹರಣೆಗೆ ಹೇಳಿದೆ. ಮಾತ್ರವಲ್ಲದೆ ತುಂಬಾ ಜನರು ಭಯಪಟ್ಟವರಾಗಿ, ಕಾನೂನು ಅಂದ್ರೆ ಭಯ, ಯಾರು ಕಂಪ್ಲೇಂಟ್ ಮಾಡಿಬಿಡ್ತಾರೆ, FIR ರಿಜಿಸ್ಟರ್ ಆಗಿಬಿಡುತ್ತೆ ಅಂದಿದ ತಕ್ಷಣನೇ ಭಯ ಪಟ್ಕೊಂಡು ಓಡೋಗ್ಬಿಡ್ತೇವೆ. ಯಾಕೆ ಭಯ ಪಡ್ಬೇಕು ನೀನು? ಸಮಾಜದಲ್ಲಿ ಹೆಂಡತಿ ಮಕ್ಕಳನ್ನ ಸಾಕದೆ, ಹೆಂಡತಿ ಮಕ್ಕಳನ್ನ ಬಾಧಿಸಿ ಒಡೆದು ಬೀದಿಗೆ ಆಗ್ತಾ ಇರುವಂತವ್ರಿಗೆ ಯಾವ ಶಿಕ್ಷೆ ಇಲ್ಲ. ಮಾತ್ರವಲ್ಲದೆ ಅನೇಕ ಜನರನ್ನ ಬಾಧಿಸುವಂತವರಿಗೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಕಾನೂನು ಬಾಹಿರವಾದಂಥ ಕೃತ್ಯಗಳಲ್ಲಿ ಭಾಗಿಯಾಗಿ ಅನೇಕ ಸಮಾಜಕ್ಕೂ ಈ ದೇಶದ ಕಾನೂನಿಗೂ ಮಾತ್ರವಲ್ಲದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ತಲೆನೋವಾಗಿ ಅನೇಕ ಜನರು ಪರಿಣಮಿಸಿದ್ದಾರೆ. ಆ ರೀತಿಯಾದಂಥ ಕಾರ್ಯ ಏನು ನೀವು ಮಾಡ್ತಾ ಇಲ್ಲ, ಆ ರೀತಿಯಾದಂಥ ಅಪರಾಧ ಏನು ನೀವು ಮಾಡ್ತಾ ಇಲ್ಲ, ಹೆದರಬೇಡಿ. ಯಾವುದೇ FIR ರಿಜಿಸ್ಟರ್ ಆಗಲಿ, 295A ಮತಾಂತರದ ಕೇಸ್ ರಿಜಿಸ್ಟರ್ ಆಗಲಿ, ರಿಜಿಸ್ಟರ್ ಆಗಿದ ತಕ್ಷಣನೇ ಫಸ್ಟ್ ನೀವು ನಿಮ್ಮ ಲೋಕಲ್ ಸ್ಟೇಷನ್ಗೆ ಎಲ್ಲಿ FIR ರಿಜಿಸ್ಟರ್ ಆಗಿದೆಯೋ ಆ ಸ್ಟೇಷನ್ ಧೈರ್ಯವಾಗಿ ಹೋಗಿ ಸ್ಟೇಷನ್ ಅಲ್ಲಿ ಮಾತನಾಡಿ, ಸ್ವಾಮಿ ಇದಕ್ಕೆ ಪೂರಕವಾದಂತ ಎವಿಡೆನ್ಸ್ ಅನ್ನ ಪೂರಕವಾಗಿ ಆ ಎವಿಡೆನ್ಸ್ ಅನ್ನು ತೆಗೆದುಕೊಳ್ಳದೆ ನಾನು ಮತಾಂತರ ಮಾಡಿದ್ದೇನೆ ಎಂಬಂತ ಆ ಒಂದು ಪೂರ್ಣ ಪ್ರಮಾಣದಲ್ಲಿ ಸಾಬೀತಾಗದೆ ನನ್ನನ್ನು ಅರೆಸ್ಟ್ ಮಾಡೋ ಹಾಗಿಲ್ಲ ಎಂಬುದಾಗಿ ಧೈರ್ಯವಾಗಿ ಮಾತನಾಡಿ. ನೀವು ಯಾವ ಕ್ರಿಮಿನಲ್ಸ್ ಅಲ್ಲ, ನೀವು ಕ್ರಿಮಿನಲ್ಸ್ ಅಲ್ಲದೆ ಇರೋದ್ರಿಂದ ನೀವು ಧೈರ್ಯವಾಗಿ ಮಾತನಾಡಬೇಕಾದಂತ ಪ್ರಮೇಯ ಇದೆ. ಕಾನೂನು ಬಹಳ ಸ್ಪಷ್ಟವಾಗಿದೆ. ಕಾನೂನು ಎಲ್ರಿಗೂ ಒಂದೇ, ಕಾನೂನು ಎಲ್ಲಾ ಜನರಿಗೂ ಸರಿಸಮಾನವಾಗಿದೆ. ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಈಸ್ ಈಕ್ವಲ್ ಬಿಫೋರ್ ದ ಲಾ. ಪ್ರತಿಯೊಬ್ಬ ನಾಗರಿಕನು, ಈ ದೇಶದ ನಾಗರಿಕನು ಈ ದೇಶದ ಕಾನೂನಿನ ಮುಂದೆ ಸರಿಸಮಾನನೇ. ಧರ್ಮದಿಂದಾಗಲಿ, ಜಾತಿಯಿಂದಾಗಲಿ, ಅವನ ಲಿಂಗದಿಂದಾಗಲಿ ಯಾರು ಕೂಡ ತಾರತಮ್ಯ ಮಾಡುವಂತಿಲ್ಲ. ಆದುದರಿಂದ ಫೇತ್, ಬಿಲೀಫ್ ಅಂಡ್ ವರ್ಷಿಪ್, ಇಲ್ಲಿ ಯಾರು ಕೂಡ ನಿಮ್ಮನ್ನ ಕನ್ವರ್ಷನ್ ಮಾಡಿಲ್ಲ, ನೀವು ಯಾರನ್ನು ಕನ್ವರ್ಷನ್ ಮಾಡೋದಿಲ್ಲ. ಹಾಗಾದ್ರೆ ನಿಮ್ಮ ನಂಬಿಕೆ ಬದಲಾಯಿಸಿಕೊಂಡಿದ್ದೀರಿ. ಹಿಂದೆ ಯಾವುದೋ ಒಂದು ನಂಬಿಕೆಯಲ್ಲಿದ್ದೀರಿ, ಈಗ ಯಾವುದೋ ಒಂದು ನಂಬಿಕೆಯಲ್ಲಿದ್ದೀರಿ. ನನ್ನ ಸ್ನೇಹಿತನೊಬ್ಬನು ನನ್ನನ್ನು ಕೇಳ್ದ, ನಿಮ್ಮ ಕ್ರೈಸ್ತರೆಲ್ಲರೂ ಕೂಡ ಯಾಕೆ ಯೇಸುವಿನ ರಕ್ತದಿಂದಲೇ ಶುದ್ಧಿ ಆಗ್ತಾರೆ, ಯೇಸುವಿನ ರಕ್ತದಿಂದಲೇ ಪಾಪ ಶುದ್ಧೀಕರಣ, ಯೇಸುವಿನ ರಕ್ತಬಲದಿಂದಲೇ ಎಲ್ಲ ಪಾಪಗಳು ಶುದ್ಧೀಕರಣವಾಗ್ತದೆ ಎಂಬುದಾಗಿ ಹೇಳ್ತಾ ಇರ್ತಲ್ಲ ಅಂತ. ಆಗ ಆತನು ನನಗೆ ಬಹಳ ಕ್ಲೋಸ್ ಫ್ರೆಂಡ್, ನನ್ನ ಬಾಲ್ಯ ಸ್ನೇಹಿತ. ಆತನು ನಾನು ಕೇಳಿದೆ, ಹಾಗಾದ್ರೆ ನಿನ್ನ ನಂಬಿಕೆ ಏನು? ವಾಟ್ ಈಸ್ ಯುವರ್ ಫೇತ್? ನಿನ್ನ ನಂಬಿಕೆ ಏನು ಅಂತ ಕೇಳಿದೆ. ಆಗ ಅವನು ಹೇಳ್ದ, ನಾನು ಗಂಗೆಯಲ್ಲಿ ಮುಳುಗುವುದರಿಂದ ನಾನು ಮೋಕ್ಷವಂತೇನೆ, ಗಂಗೆಯಲ್ಲಿ ಮುಳುಗೋದ್ರಿಂದ ನನ್ನ ಪಾಪ ಶುದ್ಧೀಕರಣ ಆಗುತ್ತೆ, ಗಂಗೆಯಲ್ಲಿ ಮುಳುಗೋದ್ರಿಂದ ನನ್ನ ಪಾಪಗಳು ಪೂರ್ಣ ತೊಳೆಯಲ್ಪಡ್ತದೆ ಎಂಬುದಾಗಿ ನನ್ನ ನಂಬಿಕೆ ಅಂತ. ಹಾಗಾತನ ನಾನು ಒಂದು ಮಾತು ಹೇಳಿದೆ, ಅದು ನಿನ್ನ ನಂಬಿಕೆ. ಯಾವುದೇ ವ್ಯಕ್ತಿ ಯಾವುದೇ ನಂಬಿಕೆಯನ್ನು ಅನುಸರಿಸುವಾಗ ಆ ನಂಬಿಕೆಯನ್ನ ಗೌರವಿಸಬೇಕಾದದ್ದು, ಮಾನಿಸಬೇಕಾಗಿದ್ದು ಮತ್ತೊಬ್ಬ ವ್ಯಕ್ತಿಯ ಕರ್ತವ್ಯ. ಗೌರವಿಸಬೇಕು. ಎಸ್, ದಟ್ ಈಸ್ ಇಸ್ ಫೇತ್. ಆತನ ನಂಬಿಕೆ ಅದನ್ನು ಗೌರವಿಸಲೇಬೇಕು. ಅದೇ ರೀತಿ ನಾನು ಆಗ ನಾನು ಆ ವ್ಯಕ್ತಿಗೆ ಹೇಳಿದೆ, ನೋಡಪ್ಪ, ನಿನ್ನ ನಂಬಿಕೆ ಅದು, ನನ್ನ ನಂಬಿಕೆ ಇದು. ಹಾಗಾದ್ರೆ ನನ್ನ ನಂಬಿಕೆಯನ್ನ ನೀನ್ ದೂಷಿಸಬೇಡ, ನೀನ್ ದ್ವೇಷಿಸಬೇಡ, ನಿನ್ನ ನಂಬಿಕೆಯನ್ನ ನಾನು ದ್ವೇಷಿಸಲ್ಲ. ಫಿನಿಶ್ಡ್. ಎಲ್ಲರೂ ಒಬ್ರಿಗೊಬ್ರು ಗೌರವಯುಕ್ತವಾಗಿ, ಕಾನೂನಾತ್ಮಕವಾಗಿ, ಕಾನೂನಲ್ಲಿ ಗೌರವಯುಕ್ತವಾಗಿ, ಸಮಾಧಾನಕರವಾಗಿ ಬದುಕಬೇಕಾಗಿದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ಹಾಗಾದ್ರೆ ಫೇತ್, ನಂಬಿಕೆ,
ಒಬ್ಬೊಬ್ಬರ ನಂಬಿಕೆ ಒಂದೊಂದು ರೀತಿ ಇರುತ್ತೆ. ಕೆಲವರ ನಂಬಿಕೆ ದೇವರೇ ಇಲ್ಲ ಎಂಬುದಾಗಿ ಹೇಳ್ತಾರೆ, ಅದು ಅವ್ರ ನಂಬಿಕೆ, ಅದನ್ನು ದೂಷಿಸಬಾರದು. ಕೆಲವರ ನಂಬಿಕೆ ಇದೆ ಎಂಬುದಾಗಿ ಅವರು ಒಂದು ಸಿದ್ಧಾಂತವನ್ನು ಇಟ್ಕೊಂಡಿರ್ತಾರೆ, ಅದನ್ನು ದ್ವೇಷಿಸೋದು ಬೇಡ. ಯೇಸು ಕ್ರಿಸ್ತನು ಎಲ್ಲಿಯೂ ಕೂಡ ಯಾರ ಸಿದ್ಧಾಂತಗಳನ್ನ ನಂಬಿಕೆಗಳನ್ನ ದ್ವೇಷಿಸಿರಿ ಎಂಬುದಾಗಿ ಇಡೀ ಸತ್ಯವೇದದಲ್ಲಿ ಎಲ್ಲಿಯೂ ಬರೆಯಲ್ಪಟ್ಟಿಲ್ಲ. ನೀವು ಕೂಡ ತಪ್ಪನ್ನ ಮಾಡಬೇಡಿ, ಯಾರು ಕೂಡ ತಪ್ಪನ್ನು ಮಾಡಬೇಡಿ. ಅವರವರ ನಂಬಿಕೆ, ಅವರವರ ಸಿದ್ಧಾಂತಗಳಿಗೆ ನಾವು ಗೌರವ ಕೊಡಬೇಕಾಗಿದ್ದು ಪ್ರತಿಯೊಬ್ಬರ ಆ ಒಂದು ಆತ್ಮಕಥನ ಮಾತ್ರವಲ್ಲದೆ ಆತ್ಮ ಅವಲೋಕನ ಮಾಡಿಕೊಂಡು ಆತ್ಮಾಲೋಚನೆ ಮಾಡಿಕೊಂಡು ಅವ್ರಿಗೆ ಗೌರವ ಕೊಡಬೇಕು. ನಿನ್ನ ನಂಬಿಕೆಯನ್ನು ಕೂಡ ಯಾರು ದೂಷಿಸುವಾಗಿಲ್ಲ. ನೀನು ಯೇಸು ಕ್ರಿಸ್ತನು ದೇವರು, ಯೇಸು ಕ್ರಿಸ್ತನೊಬ್ಬನೇ ನನ್ನ ಸೃಷ್ಟಿಕರ್ತ, ಆತ ನನಗೆ ಜೀವ ಸ್ವರೂಪನಾದ ದೇವರು, ಆತನ ರಕ್ತದಿಂದ ನನ್ನ ಪಾಪ ಶುದ್ಧೀಕರಣ ಆಗಿದೆ, ಆತನು ನನ್ನ ದ್ರೋಹಗಳನ್ನ ಕ್ಷಮಿಸಿದ್ದಾನೆ, ನನಗಾಗಿ ಪ್ರಾಣ ಕೊಟ್ಟಿದ್ದಾನೆ ಅಂತ ನಿನ್ನ ನಂಬಿಕೆ ಆಗಿದ್ರೆ ಆ ನಂಬಿಕೆಯನ್ನು ಕೂಡ ಯಾರು ದೂಷಿಸುವಾಗಿಲ್ಲ, ಯಾರು ಕೂಡ ದ್ವೇಷಿಸುವ ಹಾಗಿಲ್ಲ, ಯಾರು ಕೂಡ ಅಲ್ಲಗೆಳೆಯುವ ಹಾಗಿಲ್ಲ. ಕಾನೂನು ಎಲ್ರಿಗೂ ಒಂದೇ. ಆದ್ದರಿಂದ ನಿನ್ನ ನಂಬಿಕೆ ಯೇಸು ಕ್ರಿಸ್ತನ ಮೇಲಿದ್ರೆ ಆ ನಂಬಿಕೆಯನ್ನು ಅನುಸರಿಸಲಿಕ್ಕೆ ನೀನು ಕ್ರೈಸ್ತನೇ ಆಗಿರಬೇಕಾದಿಲ್ಲ. ನೀನು ಯಾವುದೇ ಧರ್ಮದವನಾಗಿರು, ಯಾವುದೇ ಜಾತಿಯವನಾಗಿರು, ನಿನಗೆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು, ಸಂವಿಧಾನ ಕೊಟ್ಟಿರುವಂತಹ ಒಂದು ರೈಟ್ಸ್, ನೀನು ನಿನ್ನ ನಂಬಿಕೆಯನ್ನ ಅನುಸರಿಸಬಹುದು, ನೀನು ನಿನ್ನ ನಂಬಿಕೆಯನ್ನ ಆರಾಧಿಸಬಹುದು, ನಿನ್ನ ನಂಬಿಕೆಯನ್ನ ಬಿಲೀವ್ ಮಾಡಬಹುದು. ಯಾವ್ದು ನಿನ್ನ ಬಿಲೀವ್? ಯೇಸುವಿನ ರಕ್ತ ತೊಳೆಯಲ್ಪಡುವುದು ಅನ್ನೋದು ನಿನ್ನ ಬಿಲೀಫಾ? ಎಸ್, ಅದನ್ನು ಅನುಸರಿಸಬಹುದು. ಮತ್ತೆ ಆರಾಧನೆ, ನಿನಗೆ ಇಷ್ಟ ಬಂದ ದೈವವನ್ನ ನೀನು ಆರಾಧಿಸಬಹುದು. ಯಾವುದಾದ್ರೂ ವ್ಯಕ್ತಿ ಬಂದು ನೀನು ಇದೇ ದೇವರನ್ನ ಆರಾಧಿಸಬೇಕು ಅಥವಾ ಹೀಗೆ ಇರಬೇಕು ಅಂತಂದ್ರೆ ದಟ್ ಈಸ್ ಕಾಲ್ಡ್ ಫೋರ್ಸಬಲ್ ಕನ್ವರ್ಷನ್. ಬರೀ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಯಾವುದೇ ವ್ಯಕ್ತಿ ಆಗಿರಲಿ, ಯಾವುದೇ ಜಾತಿಯವನಾಗಿರಲಿ, ಯಾವುದೇ ಧರ್ಮದವನಾಗಿರಲಿ, ಅವನು ಆ ರೀತಿ ಹೇಳುವಾಗ ದಟ್ ಈಸ್ ಕಾಲ್ಡ್ ಫೋರ್ಸಬಲ್ ಕನ್ವರ್ಷನ್. ಎಷ್ಟೋ ಸಾರಿ ನಾನು ಕೆಲವು ವಿಡಿಯೋಗಳನ್ನ ಕೇಳ್ತೇನೆ, ಕೆಲವರು ಕಾನೂನು ಬಾಹಿರವಾಗಿ ನಡೆಯುವಂತ ಶಕ್ತಿಗಳು, ವ್ಯಕ್ತಿಗಳು ಜನರ ಚರ್ಚ್ಗಳ ಮುಂದೆ ಹೋಗಿ ಅಥವಾ ಪ್ರೇಯರ್ಗಳು ನಡೆಯುವಂತ ಮನೆಗಳಲ್ಲಿ ಪ್ರೇಯರ್ ನಡೆಯುವಾಗ ಹೋಗುವಾಗ, ನೀನು ಹೆಸರು ಹಿಂಗಿದೆ, ನೀನು ಯಾಕೆ ಚರ್ಚಿಗೆ ಬಂದಿದೀಯಾ, ನೀನ್ ಜಾನ್ ಅಂತ ಇಟ್ಕೊಳ್ಬೇಕು, ನೀನು ಪೀಟರ್ ಅಂತ ಇಟ್ಕೊಳ್ಬೇಕು, ಅವಾಗಲೇ ಚರ್ಚಿಗೆ ಬರಬೇಕು. ನೋ, ದಟ್ ಈಸ್ ರಾಂಗ್ ಕಾನ್ಸೆಪ್ಟ್, ದಟ್ ಈಸ್ ರಾಂಗ್, ದಟ್ ಈಸ್ ರಾಂಗ್. ನೀನು ಯಾವುದೇ ಹೆಸರು ಇಟ್ಕೋ, ಅದು ಯಾವುದೇ ಇರಲಿ, ನಿನ್ನ ನಂಬಿಕೆ ಚರ್ಚ್ಗೆ ಹೋಗ್ಬೇಕು, ಕೈ ಮುಗಿಬೇಕಂತಿದ್ರೆ ಚರ್ಚ್ಗೆ ಹೋಗಿ ಕೈ ಮುಗಿ. ಯೇಸು ಕ್ರಿಸ್ತನ ಆರಾಧಿಸ್ಬೇಕಂತ ನಿನಗೆ ಅನಿಸಿದ್ರೆ ಯೇಸು ಕ್ರಿಸ್ತನ ಆರಾಧಿಸು. ನಿನಗೆ ಏನು ಅನಿಸುತ್ತೋ, ಕಾನೂನು ಬಾಹಿರವಾಗಿ ನಡೆಯದೆ, ಕಾನೂನಿಗೆ ವಿರುದ್ಧವಾಗಿ ನಡೆಯದೆ, ಸಂವಿಧಾನ ಕೊಟ್ಟಿರುವಂತ ಅಡಿನಲ್ಲಿ ನೀನು ಆರಾಧಿಸಬಹುದು, ನೀನು ನಂಬಬಹುದು. ನಿನ್ನ ನಂಬಿಕೆ, ಯುವರ್ ಫೇತ್, ಯುವರ್ ಬಿಲೀಫ್ ಅಂಡ್ ವರ್ಷಿಪ್, ನಿನ್ನ ಮನಸ್ಸಾಕ್ಷಿಗೆ ಅದು ಯಾವುದು ಸರಿ ಅನಿಸುತ್ತೋ, ಅದು ಕರೆಕ್ಟ್ ಆಗಿದೆಯಾ, ಓಕೆ, ನಿನ್ನ ಅದನ್ನು ಆರಾಧಿಸಬಹುದು. ಆದರೆ ಇದು ನಿನಗೆ ಸಂವಿಧಾನ ಕೊಟ್ಟಿರುವಂತ ಒಂದು ಹಕ್ಕು. ನಿನ್ನ ಯಾವ ದೇವರನ್ನು ಬೇಕಾದ್ರೂ ಆರಾಧಿಸಬಹುದು. ಕೆಲವು ಸಾರಿ ನೀವು ಅನೇಕ ಅಧಿಕಾರಿಗಳ ಮುಂದೆ ಹೋಗುವಾಗ ಅವ್ರ ಪ್ರಶ್ನೆಗಳು ಕೇಳ್ತಾರೆ, ನೀ ಕ್ರಿಶ್ಚಿಯನ್ನ? ಎಷ್ಟೋ ಜನರಿಗೆ ಆನ್ಸರ್ ಕೊಡ್ಲಿಕ್ಕಿಲ್ಲ. ನೀವು ಕೇಳಬೇಕಾಗಿದ್ದು ಇಷ್ಟೇ, ನಾನು ಕನ್ವರ್ಷನ್ ಅಲ್ಲ, ನಾನು ನಂಬಿಕೆ, ದಟ್ ಈಸ್ ಮೈ ಫೇತ್. ಐ ಕೆಪ್ಟ್ ಮೈ ಫೇತ್ ಆನ್ ಜೀಸಸ್. ನಾನು ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ನನಗೆ ಜಾತಿ ಧರ್ಮ ಅದೆಲ್ಲ ಮುಖ್ಯ, ನಾನು ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಂತ ಬೋಲ್ಡ್ ಆಗಿ ಮಾತನಾಡಿ. ಅದು ಯಾವುದೇ ಅಧಿಕಾರಿಗಳಾಗಿರಲಿ, ಎಂತ ಉನ್ನತ ಅಧಿಕಾರಿಗಳಾಗಿದ್ರು ಭಯ ಪಡಬೇಡಿ. ನೀವು ನಂಬಿಕೆ ಇಟ್ಟಿರುವಂತಹ ನಂಬಿಕೆ ಯಾವುದು? ಯೇಸು ನಿಮ್ಮ ನಂಬಿಕೆಯನ್ನ ಧೈರ್ಯವಾಗಿ ಹೇಳಿ. ಯೇಸುವನ್ನು ನಂಬಿದ್ದೀರಾ? ಧೈರ್ಯವಾಗಿ ಹೇಳಿ. ಯೇಸುವನ್ನು ಆರಾಧಿಸ್ತಾ ಇದ್ದೀರಾ? ಎಸ್, ನಾವು ಯೇಸುವನ್ನು ಆರಾಧಿಸ್ತಾ ಇದ್ವಿ ಎಂಬಂತ ಧೈರ್ಯದ ಹೇಳಿಕೆಯನ್ನ ಕೊಡಿ. ಅದು ಮತಾಂತರ ಆಗೋದಿಲ್ಲ. ಸಂವಿಧಾನದಲ್ಲಿ ಪ್ರಿಯಾಂಬಲ್ ಅಲ್ಲಿ ಹೇಳಿರುವ ಪ್ರಕಾರ ಫೇತ್, ಬಿಲೀಫ್ ಅಂಡ್ ವರ್ಷಿಪ್. ಫಾರ್ ವಾಟ್? ಇಟ್ ಈಸ್ ಲಿಬರ್ಟಿ ಆಫ್ ಫೇತ್, ಬಿಲೀಫ್ ಅಂಡ್ ವರ್ಷಿಪ್. ಆದ್ದರಿಂದ ನೀವು ಇದನ್ನ ಮಂದಟ್ಟು ಮಾಡಿಕೊಳ್ಳಿ. ಸಂವಿಧಾನದಲ್ಲಿ ನಿಮಗೆ ಅಧಿಕಾರ ಕೊಟ್ಟಿದೆ, ಸಂವಿಧಾನ ನಿಮಗೆ ರೈಟ್ಸ್ ಕೊಟ್ಟಿದೆ, ನೀವು ಆರಾಧಿಸಬಹುದು. ಮಾತ್ರವಲ್ಲದೆ ತುಂಬಾ ಜನರು 295 ಮತಾಂತರ ಮಾಡ್ತಿದ್ದಾರೆ, ಇವ್ರು ನಮ್ಮ ಹಳ್ಳಿಯಲ್ಲಿ ಮತಾಂತರ ಮಾಡ್ತಿದ್ದಾರೆ ಎಂಬುದಾಗಿ ಹೇಳ್ತಾರೆ. ನೀವು ಯೇಸು ಕ್ರಿಸ್ತನ ಬಗ್ಗೆ ಕೆಲವು ಸಾರಿ ಹೇಳ್ತೀರಿ, ಯೇಸು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ, ಯೇಸು ನನಗೆ ಒಳ್ಳೇದನ್ನು ಮಾಡಿದ, ಯೇಸು ನನಗೆ ಅತಿಶಯ ಮಾಡಿದ ಎಂಬುದಾಗಿ ಹೇಳ್ಕೊಳ್ತೀರಾ. ಆಗ ಅದನ್ನ ಮತಾಂತರ ಅಂತಾರೆ. ನೋ, ಇಟ್ ಈಸ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ನಿನಗೆ ಏನು ಒಳ್ಳೇದು ಅನಿಸುತ್ತೆ ಅಥವಾ ಏನು ಮಾತನಾಡ್ಬೇಕು ಅನಿಸುತ್ತೆ ಅದನ್ನ ನೀನು ಹೇಳ್ಕೊಳ್ಳುವಂತ ಒಂದು ಸ್ವೇಚ್ಛೆ ನಿನಗೆ ಕೊಡಲ್ಪಟ್ಟಿದೆ, ನಿನಗೆ ಸ್ವತಂತ್ರ ಕೊಡಲ್ಪಟ್ಟಿದೆ. ಯು ಕ್ಯಾನ್ ಶೇರ್, ನೀನು ಹೇಳ್ಕೊಳ್ಬಹುದು.
ಎಸ್, ಯೇಸು ಕ್ರಿಸ್ತನು ಜಗದ್ರಕ್ಷಕನಾದ ದೇವರು, ಜೀವ ಸ್ವರೂಪನಾದ ದೇವರು. ಆತನು ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ, ರಕ್ಷಕನು, ಆತನು ಪರಲೋಕ ರಾಜ್ಯ ಕೊಡ್ತಾನೆ ಅಂತ ನೀನು ಹೇಳ್ಕೊಳ್ಬಹುದು. ಬಟ್ ಆ ಹೇಳ್ಕೊಳ್ಳುವುದರಲ್ಲಿ ಮತ್ತೊಬ್ಬರ ಮನೋಭಾವನೆಗಳಿಗೆ ಧಕ್ಕೆ ತಾರದಂತೆ, ಮತ್ತೊಬ್ಬರ ನಂಬಿಕೆಗಳಿಗೆ ಧಕ್ಕೆ ತಾರದಂತೆ, ಮತ್ತೊಬ್ಬರ ವಿಧಿವಿಧಾನಗಳು ಅವರ ಸಂಪ್ರದಾಯಗಳಿಗೆ ವಿರುದ್ಧವಾಗಿ ಮಾತನಾಡದೆ ನೀವೇನ್ ಮಾಡಬಹುದು, ನಿಮ್ಮ ನಂಬಿಕೆಯನ್ನ ಪ್ರಸಾರ ಮಾಡ್ಕೊಳ್ಬಹುದು. ಯು ಕ್ಯಾನ್ ಶೇರ್ ಯುವರ್ ಫೇತ್, ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ಫೇತ್ ವಿತ್ ಅದರ್ಸ್. ನಿನ್ನ ಫೇತ್ ಅನ್ನ ಎಕ್ಸ್ಪ್ರೆಸ್ ಮಾಡಬಹುದು, ಅಂದ್ರೆ ಸುವಾರ್ತೆಯನ್ನು ಸಾರಬಹುದು. ದಿಸ್ ಇಸ್ ದ ರೈಟ್ಸ್ ವಿಚ್ ವಿ ಗಾಟ್ ಫ್ರಮ್ ದಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಇಂದ ನಮಗೆ ಸಿಕ್ಕಿರುವಂತ ಅದ್ಭುತವಾದಂಥ ಒಂದು ರೈಟ್ಸ್. ಸರಿ, ಮತಾಂತರ ಮಾಡ್ತಿದ್ದಾರೆ ಅಂದಾಗ ನೀವು ಯಾವುದೇ ಅಧಿಕಾರಿಗಳ ಹತ್ರ ಹೋದಾಗ ಹೇಳ್ಬೇಕು, ನಾವು ಯಾರನ್ನು ಮತಾಂತರ ಮಾಡ್ತಿಲ್ಲ. ಈಗಾಗಲೇ ತುಂಬಾ ಕಡೆ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಮಿಸ್ಯೂಸ್ ಮಾಡ್ಕೊಳ್ತಿರುವಂತಹ ಜನರಿಗೆ ನಾವು ಹೇಳೋದೇನಂತಂದ್ರೆ, ಈ ಒಂದು 295A ಮತಾಂತರ ಕೇಸ್ಗೆ ಒಳಗಾಗುವಂಥವ್ರು, ಇದು ಮತಾಂತರದ ಕೇಸ್ ಅಲ್ಲ. 295A ಏನ್ ಹೇಳುತ್ತೆ ಅಂತಂದ್ರೆ, ಇಂಡಿಯನ್ ಪೀನಲ್ ಕೋಡ್ 1860 295A ಏನ್ ಹೇಳುತ್ತೆ ಅಂತಂದ್ರೆ, ಮತ್ತೊಬ್ಬರ ಮನೋಭಾವನೆಗಳಿಗೆ ಧಕ್ಕೆ ಬಾರುತ್ತೆ, ಇನ್ಸಲ್ಟ್ ಆಗಬಾರ್ದು ಮತ್ತೊಬ್ರು. ಅದನ್ನ ಕಂಪ್ಲೇಂಟ್ ಬರೆಯುವಾಗ ನಮ್ಮ ದೇವರುಗಳನ್ನ ಬೈದ್ರು, ನಮ್ಮ ದೇವರುಗಳನ್ನ ಹೀಗಿದ್ದಾರೆ ಹಾಗಿದ್ದಾರೆ ಎಂಬುದಾಗಿ ಬೈದ್ರು ಅಂತ ಹೇಳಿ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಹೊರತು ನನ್ನ ಮತಾಂತರ ಮಾಡಕ್ ಬಂದ್ರು ಅಂತ ರಿಜಿಸ್ಟರ್ ಆಗಲ್ಲ. ಸುಮಾರು ಕೇಸ್ಗಳಲ್ಲಿ ಬರೆಯುವಾಗ ನಿನ್ ಜಾತಿ ಸರಿ ಇಲ್ಲ, ನಿನ್ನ ದೇವರು ಸರಿ ಇಲ್ಲ, ಅವ್ರ ನಂಬಿಕೆಗಳು, ಅವರ ಮನೋಭಾವನೆಯ ನಂಬಿಕೆಗಳ ಬಗ್ಗೆ ಅವ್ರು ಬರೆದಿರ್ತಾರೆ ಕಂಪ್ಲೇಂಟ್ಸ್ ನಲ್ಲಿ. ಆದ್ರಿಂದ ಮತ್ತೊಬ್ಬರ ಮನೋಭಾವನೆಗಳಿಗೆ ಧಕ್ಕೆ ಬರುವ ಹಾಗೆ ನಡ್ಕೊಳ್ಬೇಡಿ. ಮತ್ತೊಬ್ಬರ ನಂಬಿಕೆಗಳಿಗೆ, ಮತ್ತೊಬ್ಬರ ವಿಧಿವಿಧಾನಗಳು, ಸಂಪ್ರದಾಯಗಳಿಗೆ ಧಕ್ಕೆ ತಾರದಂತೆ, ಅವರ ಮನೋಭಾವನೆಗಳಿಗೆ ಧಕ್ಕೆ ತಾರದಂತೆ ನೀವು ನಿಮ್ಮ ಆತ್ಮಿಕ ಜೀವಿತವನ್ನ, ನಿಮ್ಮ ಕ್ರಿಸ್ತಿ ಜೀವಿತವನ್ನು ನಡೆಸ್ಕೊಂಡು ಹೋಗ್ಬೋದು. ಆದ್ದರಿಂದ ಆ ರೀತಿ ಕೇಸ್ ಆಗುವಾಗ ನೀವು ಧೈರ್ಯವಾಗಿ ಸ್ಟೇಷನ್ಗೆ ಹೋಗಿ. ತುಂಬಾ ಜನರು, ಎಷ್ಟೋ ಕ್ರೈಸ್ತ ನಾಯಕರುಗಳು ಭಯಪಡಿಸ್ಬಿಡ್ತಾರೆ, ನೀನೆಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಂಡ್ಬಿಡು, ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಬಿಡು. ನೋ, ನೀನು ಅಪರಾಧ ಮಾಡಿದ್ರೆ, ನೀನು ದ್ರೋಹ ಮಾಡಿದ್ರೆ, ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಿದ್ರೆ ಎಸ್, ಬಟ್ ನೀನು ಆ ರೀತಿ ಮಾಡಲಿಲ್ಲ ಅಂದಾಗ ಧೈರ್ಯವಾಗಿ ಹೋಗಿ. ಅಧಿಕಾರಿಗಳಿರ್ತಾರೆ, ಉತ್ತಮ ಅಧಿಕಾರಿಗಳಿದ್ದಾರೆ, ಹಾನೆಸ್ಟ್ ಪೀಪಲ್ ಇದ್ದಾರೆ, ಹಾನೆಸ್ಟ್ ಆಗಿ ಅಧಿಕಾರ ನಡೆಸುವಂಥವ್ರು ಇದ್ದಾರೆ. ಹಾನೆಸ್ಟ್ ಆಗಿ ಪೊಲೀಸ್ನವ್ರು ಇವತ್ತು ಇಲ್ಲದೆ ಹೋದ್ರೆ ನಮ್ಮ ಸಮಾಜ ಹದಗೆಟ್ಟೋಗುತ್ತೆ. ಉತ್ತಮವಾದಂಥ ಪೊಲೀಸ್ ಸಿಸ್ಟಮ್ ನಮ್ಮಲ್ಲಿದೆ. ಆದ್ರಿಂದ ಅವ್ರ ಹತ್ರ ಹೋಗಿ ಮಾತನಾಡಿ, ಅವ್ರಿಗೆ ಹೇಳಿ ಈ ರೀತಿ ನಡೆದಿಲ್ಲ. ಕೆಲವು ಸಾರಿ ಕೇಳೋದಿಲ್ಲ, ಕೆಲವು ಸಾರಿ ನೀವು ಹೇಳ್ಬೋದು, ಕೆಲವು ಸಾರಿ ಪೊಲೀಸ್ನವರು ಕೇಳೋದಿಲ್ಲ. ಯಾವುದೋ ಒಂದು ಪ್ರೆಷರ್ಗೆ ಬಿದ್ದಿರ್ತಾರೆ, ಅಥವಾ ಯಾರೋ ಮಾತು ಕೇಳಿರ್ತಾರೆ, ಗುಂಪು ಕೂಡಿಕೊಂಡು ಬಂದಿರ್ತಾರೆ, ನಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಆಗ್ಬಿಡುತ್ತೆ. ಓಕೆ, ನಿಮ್ಮನ್ನ ಒಂದು ವೇಳೆ ಅರೆಸ್ಟ್ ಮಾಡಿದ್ರೆ, ಅರೆಸ್ಟ್ ಮಾಡಿ ನಿಮ್ಮನ್ನ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಬೇಕು. ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಿದಾಗ ಮ್ಯಾಜಿಸ್ಟ್ರೇಟ್ನವರು ನಿಮ್ಮನ್ನ ಕೇಳ್ತಾರೆ, ನಿಮ್ಗೇನಾದ್ರೂ ಕಿರುಕುಳ ಆಯ್ತಾ, ನಿಮ್ಗೇನಾದ್ರು ತೊಂದರೆ ಆಗಿದೆಯಾ. ನಿಮ್ಮನ್ನ ಕೇಳುವಾಗ ಮ್ಯಾಜಿಸ್ಟ್ರೇಟ್ ಅವರಿಗೆ ನಿಮ್ಮ ಸಂಕಟವನ್ನ ನೀವು ಹೇಳ್ಕೊಳ್ಬಹುದು. ನೋಡಿ, ಅಲ್ಲಿಯೂ ನಿಮ್ಗೆ ಅವಕಾಶ ಸಿಗುತ್ತೆ. ನಿಮ್ ಕಷ್ಟ ಹೇಳ್ಕೊಳ್ಳಿ, ಸ್ವಾಮಿ ನಾವು ಈ ರೀತಿ ಮಾಡ್ಲಿಲ್ಲ, ನಾವು ಈ ರೀತಿ ಯಾರನ್ನು ಮತಾಂತರ ಮಾಡಲಿಲ್ಲ, ನಮಗ್ ತೊಂದರೆ ಆಗಿದೆ, ನಮಗ್ ಘಾಸಿ ಆಗಿದೆ, ನಮಗೆ ನೋವುಂಟಾಗಿದೆ, ಹೇಳ್ಕೊಳ್ಳಿ ಮ್ಯಾಜಿಸ್ಟ್ರೇಟ್ ಅವ್ರ ಹತ್ರ. ಅಲ್ಲಿ ಕೂಡ ನಿಮಗೆ ನ್ಯಾಯ ಸಿಗುತ್ತೆ. ಸೊ ಹಾಗಾಗಿ ಸುಮ್ಮನೆ ಸುಳ್ಳು ಮಾಹಿತಿಗಳನ್ನ ತೆಗೆದುಕೊಳ್ಬೇಡಿ. ಕಾನೂನು ಬಗ್ಗೆ ಸುಳ್ಳು ಮಾಹಿತಿ ಬೇಡ, ಕಾನೂನು ಬಗ್ಗೆ ತಪ್ಪು ತಿಳುವಳಿಕೆ ಬೇಡ. ಕಾನೂನು ಬಹಳ ಅದ್ಭುತವಾದದ್ದು, ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಸಂವಿಧಾನದಲ್ಲಿ ರೈಟ್ಸ್ ಕೊಟ್ಟಿದೆ, ಫೇತ್, ಬಿಲೀಫ್ ಅಂಡ್ ವರ್ಷಿಪ್. ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಇದು ಎಲ್ಲಿ ಬರ್ತಿದೆ? ಪ್ರಿಯಾಂಬಲ್ ನಲ್ಲಿ, ಪ್ರಸ್ತಾವನೆಯಲ್ಲಿ, ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ, ಪ್ರಿಯಾಂಬಲ್ ನಲ್ಲಿ ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಫೇತ್, ಬಿಲೀಫ್ ಅಂಡ್ ವರ್ಷಿಪ್. ಸೊ ನಿನ್ಗೆ ಇಷ್ಟವಾದ ನಂಬಿಕೆ ಯಾವ್ದನ್ನ ನಂಬೇಕಂತ ನಿನ್ಗೆ ಅನ್ಸುತ್ತೋ ಅದನ್ನ ನಂಬು. ನೀನು ಯಾವ ನಂಬಿಕೆಯನ್ನು ಅನುಸರಿಸಬೇಕು ಅಂತ ನಿನಗನ್ಸುತ್ತೋ ಆ ನಂಬಿಕೆಯನ್ನು ಅನುಸರಿಸು. ಯಾವುದನ್ನ ಆರಾಧಿಸಬೇಕು ಅಂತ ಅನಿಸುತ್ತೋ ಅದನ್ನು ನೀನು ಆರಾಧಿಸು. ದಟ್ ಈಸ್ ಯುವರ್ ಫ್ರೀಡಮ್, ಅದು ನಿನ್ನ ಫ್ರೀಡಮ್. ಆದುದರಿಂದ ಮೋಸ ಹೋಗ್ಬೇಡ್ರಿ, ಧೈರ್ಯವಾಗಿ ಮಾತನಾಡಿ. ಅಪರಾಧಿಗಳು ಮಾತನಾಡ್ತಾ ಇದ್ದಾರೆ, ಮೋಸ ಮಾಡಿದವನು ಮಾತಾಡ್ತಾ ಇದ್ದಾನೆ, ಜನರನ್ನ ಚೀಟ್ ಮಾಡಿದವರು ಮಾತಾಡ್ತಾ ಇದ್ದಾರೆ, ಕಳ್ತನ ಮಾಡಿದವನು ಮಾತಾಡ್ತಾ ಇದ್ದಾನೆ. ಇವತ್ತೆಷ್ಟೋ ಜನರ ಹೊಟ್ಟೆ ಹೊಡಿತಾ ಇದ್ದಾರೆ, ಇನ್ನೋಸೆಂಟ್ ಪೀಪಲ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ಅನ್ಯಾಯಗಳನ್ನ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ದರೋಡೆ ಮಾಡ್ತಾ ಇದ್ದಾರೆ, ಕೊಲೆಗಳನ್ನ ಮಾಡ್ತಾ ಇದ್ದಾರೆ. ಅವ್ರು ಯಾರು ಹೆದರ್ತಾ ಇಲ್ಲ. ನೀವು ಯಾಕ್ರಿ ಹೆದರ್ಬೇಕು?
ನೀವು ಯಾರನ್ನು ಮತಾಂತರ ಮಾಡಲಿಲ್ಲ. ನಿಮಗೆ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರದಲ್ಲಿ ನೀವು ನಿಮ್ಮ ನಂಬಿಕೆಯನ್ನು ಅನುಸರಿಸ್ತಾ ಇದ್ದೀರಿ, ನಿಮ್ಮ ಬಿಲೀಫನ್ನು ನೀವು ಅನುಸರಿಸ್ತಾ ಇದ್ದೀರಿ, ನಿಮ್ಮ ಆರಾಧನೆಯನ್ನು ನೀವು ಅನುಸರಿಸ್ತಾ ಇದ್ದೀರಿ. ಹೋಗಿ ಕಾನೂನು ಬಾಹಿರವಾಗಿ ಯಾರಾದರೂ ನಿಮ್ಮ ಸಭೆಗಳ ಹತ್ರ ಬರೋದಾದ್ರೆ, ನಿಮ್ಮ ಕಾನೂನಲ್ಲಿ ಯಾವುದೇ ವ್ಯಕ್ತಿ ಕೂಡ ನಿಮ್ಮ ಬಳಿ ಬಂದು ನಿಮಗೆ ತೊಂದರೆ ಮಾಡೋ ಹಾಗಿಲ್ಲ. ನಿಮ್ಮ ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಬಂದು ತೊಂದರೆ ಮಾಡೋ ಹಾಗಿಲ್ಲ. ಅದು ಕೂಡ ಒಂದು ಅಫೆನ್ಸನೇ. ಆದ್ರಿಂದ ಟ್ರೆಸ್ ಪಾಸ್ ಆಗೋ ಹಾಗಿಲ್ಲ. ನಿಮ್ಮ ಮನೆಗಳಿಗೆ ಬಂದು ಟ್ರೆಸ್ ಪಾಸ್ ಮಾಡಿ ನಿಮಗೆ ಗಲಾಟೆ ಮಾಡೋದಕ್ಕೆ ಯಾರಿಗೂ ಅಧಿಕಾರನೂ ಇಲ್ಲ. ನಿಮ್ಮ ಚರ್ಚ್ಗಳಿಗೆ ಟ್ರೆಸ್ ಪಾಸ್ ಆಗಿ ಕೆಲವು ಸಾರಿ ನೋಡ್ತೀವಿ, ಚರ್ಚ್ ಒಳಗಡೆ ನುಗ್ಗಿ ದಾಂಧಲೆ ಮಾಡ್ತಿರ್ತಾರೆ. ಸೊ ಇದನ್ನ ನೀವು ಕೇಸ್ ರಿಜಿಸ್ಟರ್ ಮಾಡಿ, ದಯವಿಟ್ಟು ಕೇಸ್ ರಿಜಿಸ್ಟರ್ ಮಾಡಿ. ನೀವು ಕೇಸ್ ರಿಜಿಸ್ಟರ್ ಮಾಡಿದ್ರೆ ಪಾಪಿಗಳಾಗಲ್ಲ. ಎಷ್ಟೋ ಜನರ ನಂಬಿಕೆ ಏನಂತಂದ್ರೆ, ಎಷ್ಟೋ ಜನರು ಏನ್ ನಂಬಿಟ್ಟಿದ್ದಾರೆ ಅಂತಂದ್ರೆ, ಅವ್ರು ನಮಗೆ ತೊಂದರೆ ಕೊಟ್ಟಿದ್ದಾರೆ, ಕಾನೂನನ್ನ ಬಳಸ್ಕೊಂಡು ನಮಗೆ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ, ನಾವು ಅವ್ರ ಮೇಲೆ ಕೇಸ್ ಹಾಕ್ಬಿಟ್ರೆ ದೇವ್ರು ನಮ್ಮನ್ನು ಕ್ಷಮಿಸೋದಿಲ್ವೇನೋ, ಅದು ಅಪರಾಧನೋ ಅನ್ಕೊಂಡಿದ್ದಾರೆ. ಇಲ್ಲ, ಈ ಕಾನೂನು, ಈ ದೇಶದ ಕಾನೂನು ಎಲ್ರಿಗೂ ಒಂದೇ. ಅವ್ರು ನಿಮ್ಮ ಮೇಲೆ 295A ಕೇಸ್ ಹಾಕಿದ್ರೆ ನಿಮ್ ಕಡೆಯಿಂದ ಒಂದು ಕೌಂಟರ್ ಕೇಸನ್ನ ಮಾಡಿ, ಒಂದು ಕೌಂಟರ್ ಕೇಸನ್ನ ರಿಜಿಸ್ಟರ್ ಮಾಡಿ. ಯಾಕೆಂತಂದ್ರೆ ಅವ್ರು ನಿಮ್ಮನ್ನ ಹೊಡಿಲಿಕ್ಕೆ ಬಂದಿರ್ತಾರೆ, ಅವರು ನಿಮ್ಮನ್ನ ತೊಂದರೆ ಮಾಡ್ಲಿಕ್ಕೆ ಬಂದಿರ್ತಾರೆ, ಅವರು ನಿಮ್ಮನ್ನ ಅಟೆಂಪ್ಟ್ ಟು ಮರ್ಡರ್, ಇಟ್ ಇಸ್ ಅಟೆಂಪ್ಟ್ ಟು ಮರ್ಡರ್. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಎಲ್ಲೋ ಅಡ್ಡಗೆಟ್ಟಿ ಅವನ್ನ ಹೊಡೆಯುವಂಥದ್ದು ಇಟ್ಸ್ ಅಟೆಂಪ್ಟ್ ಟು ಮರ್ಡರ್. ಕೇಸ್ ರಿಜಿಸ್ಟರ್ ಮಾಡಿ. ಯಾವಾಗ 295A ಕೇಸ್ ನಿಮ್ಮ ಮೇಲೆ ರಿಜಿಸ್ಟರ್ ಮಾಡ್ತಾರೋ, ನಿಮ್ ಕಡೆಯವರು ಇಮ್ಮಿಡಿಯೇಟ್ ಆಗಿ ಅವರ ಮೇಲೆ ಕೇಸ್ಗಳನ್ನ ರಿಜಿಸ್ಟರ್ ಮಾಡಿ. ಅಪರಾಧಿಗಳಾಗೋದಿಲ್ಲ. ನಮಗೆ ನ್ಯಾಯಮೂರ್ತಿಗಳಿದ್ದಾರೆ, ನ್ಯಾಯಸ್ಥಾನಗಳಿದೆ, ಕೋರ್ಟ್ಗಳಿದೆ. ಅದಕ್ಕೆ ಅಂತಾನೆ ದೇವರು ಎಲ್ಲವುಗಳನ್ನ ಇಟ್ಟಿದ್ದಾರೆ. ನ್ಯಾಯಾಲಯಗಳು ನಿಮಗೆ ನ್ಯಾಯ ಸಿಗುತ್ತೆ. ಕೌಂಟರ್ ಕೇಸ್ ಮಾಡಿ. ನೀವು ಎಷ್ಟೋ ಚರ್ಚ್ಗಳು ಒಳಗಡೆ ಬಂದ್ಬಿಟ್ಟು ದಾಂಧಲೆ ಮಾಡ್ತಿರ್ತಾರೆ, ಏನಂದ್ರೆ ಅದೇ ಕೂಗ್ತಿರ್ತಾರೆ, ಏನಂದ್ರೆ ಅದೇ ಮಾಡ್ತಿರ್ತಾರೆ, ದೊಡ್ಡ ಕೂಗಾಟ ನಡೆಯುತ್ತೆ, ಸಮಾಧಾನ ಅಲ್ಲಿ ಕೆಟ್ಟೋಗುತ್ತೆ, ಪೀಸ್ಫುಲ್ ಸೊಸೈಟಿ ಹೊರಟೋಗುತ್ತೆ. ಆಗ ಅದರ ಅಡಿನಲ್ಲಿ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಮಾತ್ರವಲ್ಲದೆ ಪರ್ಸನಲ್ ಲಿಬರ್ಟಿ ವೈಲೇಷನ್ ಆಗಿದೆ. ವಾತಾವರಣದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇವೆಲ್ಲವುಗಳನ್ನ ಕಂಪ್ಲೇಂಟ್ ನಲ್ಲಿ ಬರೆದು ಯಾವ ವ್ಯಕ್ತಿ ಆ ರೀತಿ ಮಾಡಿದಾನೋ ಆ ವ್ಯಕ್ತಿ ವಿರುದ್ಧವಾಗಿ ಕೇಸ್ಗಳನ್ನ ರಿಜಿಸ್ಟರ್ ಮಾಡಿ. ಎಲ್ರಿಗೂ ಒಂದೇ ಕಾನೂನು. ನೀವು ಅಪರಾಧ ಮಾಡಿದ್ರೆ ಕಾನೂನು ನಿಮ್ಮನ್ನು ಶಿಕ್ಷಿಸುತ್ತೆ, ಇನ್ನೊಬ್ಬ ಅಪರಾಧ ಮಾಡಿದ್ರೆ ಕಾನೂನಲ್ಲಿ ಶಿಕ್ಷೆ ಕೊಡುತ್ತೆ. FIR ಮಾಡ್ಲಿಕ್ಕೆ ಎಲ್ರಿಗೂ ಅನುಕೂಲ ಇದೆ, ಎಲ್ರಿಗೂ ಅವಕಾಶ ಇದೆ, ಅವ್ರಿಗೂ ಅವಕಾಶ ಇದೆ, ನಿಮ್ಗೂ ಅವಕಾಶ ಇದೆ. ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಆಫೀಸರ್ ಏನ್ ಮಾಡ್ತಾರೆ, ಎರಡು ಕಡೆ ಕೂಲಂಕುಷವಾಗಿ ಮಾಡಿ ಯಾರು ತಪ್ಪಿತಸ್ಥರು ಇರ್ತಾರೋ ಅದನ್ನು ಕೋರ್ಟ್ಗೆ ಚಾರ್ಜ್ ಶೀಟ್ ಮಾಡಿ ಕೋರ್ಟ್ಗೆ ಕಳಿಸ್ತಾರೆ. ಯಾಕೆ ಹೆದರ್ತಾ ಇದ್ದೀರಿ? ಯಾಕೆ ಭಯ ಪಡ್ತಾ ಇದ್ದೀರಿ? ನಮ್ಮ ದೇಶದ ಕಾನೂನು ತುಂಬಾ ಚೆನ್ನಾಗಿದೆ. ನಮ್ಮ ಹೆದರಿಕೆನೆ ನಮ್ಮ ಅನೇಕ ಜನರ ಬಂಡವಾಳ, ನಮ್ಮ ಭಯವೇ ಅನೇಕ ಜನರ ಬಂಡವಾಳ. ನೀವು ಭಯ ಪಡ್ತಾ ಇರೋದ್ರಿಂದ ಮತ್ತೊಬ್ಬರು ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ನೀವು ಭಯ ಪಡ್ತಾ ಇರೋದ್ರಿಂದ ಅನೇಕ ಕ್ರೈಸ್ತರಿರುವಂತಹ ಅನೇಕ ನಾಯಕರುಗಳು ತಮ್ಮ ಹೆಸರಿಗಾಗಿ, ತಮ್ಮ ಲಾಭಕ್ಕಾಗಿ ಲಾಭ ಮಾಡ್ಕೊಳ್ತಾ ಇದ್ದಾರೆ. ನೀವು ಕಾನೂನು ತಿಳ್ಕೊಂಡ್ರೆ, ಪ್ರತಿಯೊಬ್ಬ ವ್ಯಕ್ತಿ ಈ ದೇಶದಲ್ಲಿ ಕಾನೂನು ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೋ ಜನರಿಗೆ ಭಯ, ಕಾನೂನು ತಿಳ್ಕೊಂಡ್ರೆ ಏನು, ದುಡ್ಡಿರುವವ್ರ ಪರ ಕಾನೂನು, ದುಡ್ಡಿರುವವ್ರ ಪರ ಅಧಿಕಾರಿಗಳು ಅಂತ. ಇಲ್ಲ 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 ಇಲ್ಲ, ಈ ದೇಶದ ಸಿಸ್ಟಮ್, ನಮ್ಮ ದೇಶದ ಸಿಸ್ಟಮೇ ಅದ್ಭುತವಾಗಿದೆ. ನಾವು ಅನ್ಕೊಂಡಿರೋದಂಗೆ ದುಡ್ಡಿರೋದು ಇಲ್ಲ. ನೀನ್ ಹಠ ಮಾಡಿದ್ರೆ, ನೀನ್ ಕರೆಕ್ಟ್ ಆಗಿದ್ರೆ, ನೀನ್ ನೀತಿ ಉಳ್ಳವನಾಗಿ ಹೋಗ್ತಾ ಇದ್ರೆ ಈ ದೇಶದ ಕಾನೂನು ನಿನಗೆ ಎಲ್ಲಾ ರೀತಿಗಳಲ್ಲೂ ಸಹಾಯ ಮಾಡುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ಸಂವಿಧಾನವನ್ನು ಬರೆದ್ರು. ಎಷ್ಟೊಂದು ಹೋರಾಟ ಮಾಡಿದ್ರು. ಅವ್ರ ದೇಶಕ್ಕೆ ಸಂವಿಧಾನ ತೆಗೆದುಕೊಂಡು ಬರಲಿಲ್ವಾ? ಅದೇ ರೀತಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಮುಂದೆ ಹೋಗಿ ಎಷ್ಟು ವಿಚಾರಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನೂ ನಿಮಗೇನಾದರೂ ವಿಚಾರಗಳು ತಿಳ್ಕೊಳ್ಬೇಕು ಅಂತಂದರೆ ನನ್ನ ವಾಟ್ಸಪ್ ನಂಬರ್ ಹಾಕಿರ್ತೇನೆ, ಅಫಿಷಿಯಲ್ ವಾಟ್ಸಪ್ ನಂಬರ್ ಹಾಕಿರ್ತೇನೆ. ನಿಮ್ಮ ಪ್ರಶ್ನೆಗಳನ್ನು ನನ್ನ ವಾಟ್ಸಪ್ನಲ್ಲಿ ಹಾಕ್ಬೋದು. ನಾನು ನಿಮಗೆ ಉತ್ತರಗಳನ್ನ ಕೊಡ್ತೇನೆ. ಧೈರ್ಯವಾಗಿರ್ರಿ, ಧೈರ್ಯ ಕಳ್ಕೊಳ್ಬೇಡಿ. ಸಂವಿಧಾನ ನಿಮ್ಮ ಶಕ್ತಿ, ಸಂವಿಧಾನವೇ ನಿಮ್ಮ ಆಯುಧ. ಸಂವಿಧಾನದ ಕಾನೂನು, ಸಂವಿಧಾನದ ರೈಟ್ಸ್, ಈ ದೇಶದ ಕಾನೂನು ನಿನ್ನ ಧೈರ್ಯ, ನಿನ್ನ ಒಂದು ಮುಂದೆ ಹೋಗಲಿಕ್ಕೆ ಒಂದು ಅಸ್ತ್ರವಾಗಲಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಗಾಡ್ ಬ್ಲೆಸ್ ಯು.